ಧನ್ಯವಾದಗಳನ್ನು ತಿಳಿಸ್ತಾ ಸುಮಾರು 24 ಕವಿಗಳು ಹೆಸರನ್ನು ಕೊಟ್ಟಿದ್ರು. ಸೊ ಅದರಲ್ಲಿ ಕಡಿಮೆ ಹೆಚ್ಚು ಕಡಿಮೆ ಒಂದು 20-22 ಜನ ಕವನಗಳನ್ನು ತಮ್ಮ ಕವಿತೆಗಳನ್ನ ವಾಚನ ಮಾಡಿದ್ದಾರೆ. ಸೊ ಅವರಲ್ಲಿ ಬಹಳ ಪ್ರಮುಖವಾಗಿ ಅದು ಭ್ರಷ್ಟಾಚಾರಕ್ಕೆ ಸಂಬಂಧಪಟ್ಟಂತಿರ್ಬೋದು, ಅಥವಾ ಪರಿಸರದ ಜಾಗೃತಿಯನ್ನು ಮೂಡಿಸ್ತಕ್ಕಂಥದ್ದಿರ್ಬೋದು, ಅಥವಾ ಅವರ ಭಾವನೆಗಳಿಗೆ ತಕ್ಕಂತೆ ಬರೆದಿರ್ತಕ್ಕಂಥ ಕವಿತೆಗಳು ಇರ್ಬೋದು. ಸೊ ಹಾಗಾಗಿ ನಾನು ಎಲ್ಲರಿಗೂ ಕೂಡ ಅವಲೋಕನೆ ಮಾಡಕ್ ಆಗೋದಿಲ್ಲ. ಆದರೂ ಕೂಡ ಬರೆದಿರ್ತಕ್ಕಂಥ ಎಲ್ಲ ಕವಿತೆಗಳು ಕೂಡ ಉತ್ತಮವಾಗಿ ಮೂಡಿ ಬಂದಿದ್ದಾರೆ. ಯಾಕಂದ್ರೆ ಒಂದು ಕವಿತೆ ಬರೆಯೋದು ಬಹಳ ಸುಲಭ. ನಮ್ಮ ವಿ ರಾಜಣ್ಣ ಅವರು ಹೇಳಿದಾಗೆ ಕವಿತೆ ಬರೆಯೋದು ಸುಲಭ, ಆದ್ರೆ ಓದೋದು ಮತ್ತೆ ಒಳ್ಳೆ ಕವಿತೆನ ಆಯ್ಕೆ ಮಾಡೋದು ತುಂಬಾ ಕಷ್ಟ. ರಾಜಣ್ಣ ತುಂಬಾ ಅನುಭವ ಆಯಿತು. ಸೊ ಹಾಗಾಗಿ ಅವರೇ ಮಾತನ್ನ ಈಗ ನೆನೆಸ್ತಾ ಇದ್ದೀನಿ. ಸೊ ಯಾಕೆಂದ್ರೆ ಇದು ಬರೆದಿರ್ತಕ್ಕಂಥ ಕವಿತೆಗಳು ರೈತನೇ ರಾಜನಾಗಬೇಕು ಅಂತ ಬಂದಿದ್ರು. ಯಾಕಂದ್ರೆ ಇವತ್ತಿನ ಪರಿಸ್ಥಿತಿ ನೋಡಿದ್ರೆ ಮುಂದೆ ನಮಗೆ ಅನ್ನ ಸಿಗೋದಿಲ್ಲ, ಅದಂತೂ ಗ್ಯಾರಂಟಿ. ಯಾಕೆಂದ್ರೆ ಇವಾಗ ಆಗಿರ್ತಕ್ಕಂಥ ಪರಿಸರ ನೋಡಿದ್ರೆ ನಾವು ಯಾಕೆ ಯಾರು ರೈತರು ಆಗಿ ಬೆಳೆ ಬೆಳೆಯೋದಕ್ಕೆ ಮುಂದೆ ಬರ್ತಾನೂ ಇಲ್ಲ. ಮತ್ತೆ ಕೈಗಾರಿಕೆಗಳು ಏನಾದ್ರು ಜಾಸ್ತಿ ಆಗ್ತಾ ಇದ್ದಾರೆ. ಹಾಗಾಗಿ ಡಿಜಿಟಲ್ ಯುಗದಲ್ಲಿ ನಾವಿದ್ದೀವಿ. ಹಾಗಾಗಿ ಏನಾಗ್ತಾ ಇದೆ, ಮುಂದೆ ಅನ್ನ ಸಿಗೋದು ತುಂಬಾ ಕಷ್ಟ ಆಗುತ್ತೆ. ಮಾತ್ರೆಗಳು ತಗೋಬೇಕಾಗುತ್ತೆ. ಹಾಗಾಗಿ ಅವರೆಲ್ಲ ಎಚ್ಚೆತ್ಕೊಳ್ಳೋದೇ ಬಹಳ ಮುಖ್ಯ ಅಂತ ಒಂದು ಕವಿತೆಯನ್ನ ವಾಚನ ಮಾಡಿದ್ರು. ಮತ್ತೆ ನಾನು ಎಲ್ಲಾದ್ರೂ ಹೇಳಕ್ಕಾಗೋದಿಲ್ಲ. ಕೆಲವರು ಭ್ರಷ್ಟಾಚಾರದ ಬಗ್ಗೆ ಬಂದಿದ್ದಾರೆ. ಅದು ಅಷ್ಟೇ, ಭ್ರಷ್ಟಾಚಾರ ಹೇಳ್ಬೋದಷ್ಟೇ ಬಾಯಿ ಮಾತಲ್ಲಿ. ಆದ್ರೆ ಯಾರು ಉತ್ತಮವಾಗಿ ಕೆಲಸ ಮಾಡಿ ತಮ್ಮ ಆತ್ಮಶಕ್ತಿಗೆ ಅನುಗುಣವಾಗಿ ಕೆಲಸ ಮಾಡಿ ಮುಂದೆ ಬಂದ್ರೆ ಪರವಾಗಿಲ್ಲ. ಇಲ್ಲಾಂದ್ರೆ ಯಾರ ಪ್ರತಿಯೊಬ್ಬರು ಕೂಡ ಕೈಯನ್ನ ಚಾಚೋದ್ರಿರ್ತಾರೆ ಹೊರತು ಯಾರು ಕೈಯನ್ನು ಹಿಡಿಯೋದಿಲ್ಲ. ಅದ್ರ ಜೊತೆಗೆ ನಾವು ಕೂಡ ಸ್ವಲ್ಪ ಯೋಚನೆ ಮಾಡಬೇಕು. ಯಾಕಂದ್ರೆ ನಾವೇ ಕೊಡ್ತೀವಿ ಹೋಗಿ, ಅವ್ರು ಬೇಡ ಅಂದ್ರೂ ನಾವು ಕೊಡ್ತೀವಿ. ಸೊ ಹಾಗಾಗಿ ನಾವು ಭ್ರಷ್ಟಾಚಾರಿಗಳೇ, ಭ್ರಷ್ಟಾಚಾರಿ